ನಾನ್ ನಿಮ್ಮ ಕೃಪಾ. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ತಡೆ ಹೊಡ್ಸಿದ್ರು ಯಾಕೆ ನಮಗೆ ದೃಷ್ಟಿ ದೋಷಗಳಾಗಿರ್ಬೋದು, ಅಥವಾ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿ ಅಂತ ನಾವೇನ್ ಹೇಳ್ತೀವಿ, ಅಥವಾ ಭೂತ, ಪ್ರೇತ, ಪಿಶಾಚಿ, ಜಿನ್ನು, ಜಿನ್ನಾತು, ಬ್ರಹ್ಮ ರಾಕ್ಷಸ, ಈ ತರ ಎಲ್ಲ ಒಂದು ಶಕ್ತಿಗಳು ಯಾಕೆ ನಮ್ಮ ದೇಹದಿಂದ ಹೋಗ್ತಾ ಇಲ್ಲ ಅನ್ನೋದು ಹಲವಾರು ಜನರಲ್ಲಿ ಒಂದು ಪ್ರಶ್ನೆ ಇರುತ್ತೆ ಪ್ರಿಯ ವೀಕ್ಷಕರೇ. ನೋಡಿ, ಮಾಟ ಮಂತ್ರ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾನು ಒಂದ್ 2-3 ವಿಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ಅದನ್ನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದು. ಎರಡನೇದಾಗಿ, ಈ ಜನ್ಮದ ಸಮಸ್ಯೆಗಳ ಅಥವಾ ಹಿಂದಿನ ಜನ್ಮದ ಸಮಸ್ಯೆಗಳ ಅಥವಾ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ಅದನ್ನ ನೋಡಿದಾಗ ನಿಮಗೆ ಈ ರೀತಿ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ನೋಡಿ, ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ 8 ರೀತಿಯ ಪ್ರಯೋಗಗಳಿರುತ್ತೆ. ಅದರಲ್ಲಿ ಬಂದು ವಶೀಕರಣ, ಆಕರ್ಷಣ, ಸ್ತಂಭನ, ವಿದ್ವೇಷಣ, ಆ ನಂತರದಲ್ಲಿ ಮಾರಣ, ಉಚ್ಚಾಟನ, ಶಾಂತಿ ಕರ್ಮ, ಮೋಕ್ಷ ಕರ್ಮ ಅಂತ ಹೇಳ್ಬಿಟ್ಟು ಪ್ರಿಯ ವೀಕ್ಷಕರೇ. ಇದರಲ್ಲಿ ಬಂದು ವಶೀಕರಣ ಅಂತ ನಾವು ಹೇಳ್ತೀವಿ. ಯಾಕೆ ಪರಿಹಾರ ಆಗೋದಿಲ್ಲ ಅನ್ನೋದಕ್ಕೆ ಇಷ್ಟು ಎಲಾಬ್ರೇಟ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಮೇಡಮ್ ನಮಗೆ ಏನು ಹಲವಾರು ಬಾರಿ 8 ಅಲ್ಲ 10 ಬಾರಿ 15 ಬಾರಿ ತಡೆ ಓಡಿಸ್ಕೋತಾ ಇದೀವಿ, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಹುಷಾರ್ ತಪ್ತಾ ಇದೀವಿ, ಎಷ್ಟೇ ಸತಿ ನಮಗೆ ತಡೆ ಹೊಡ್ಸಿದ್ರು ಪರಿಹಾರ ಆಗ್ತಾ ಇಲ್ಲ. ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ನಾವು ಇಳೆ ತೆಕ್ಕೊಳ್ತಾ ಇದೀವಿ, ಅಥವಾ ಕೆಲವೆಲ್ಲ ಪರಿಹಾರಗಳು ಯಾರು ತಾಂತ್ರಿಕರು ಅಥವಾ ಮಾಂತ್ರಿಕರು ಹೇಳಿರುವ ಪರಿಹಾರಗಳನ್ನು ನಾವು ಮಾಡ್ಕೊಂಡ್ರು ನಮ್ಮ ಜೀವನದಲ್ಲಿ ಯಾಕೆ ಫಲ ಸಿಗ್ತಾ ಇಲ್ಲ ಅನ್ನೋದಕ್ಕೇನೆ ಇದು ಕಾನ್ಸೆಪ್ಟ್. ಓಕೆನಾ? ಸೊ ಇಲ್ಲಿ ಬಂದು ಏನಾಗುತ್ತೆ ಅಂದ್ರೆ ವಶೀಕರಣ ಅಂತ ನಾವು ಹೇಳ್ತೀವಿ. ಅಂದ್ರೆ ಅಷ್ಟಕರ್ಮಗಳಲ್ಲಿ ವಶೀಕರಣ ಅಂತಂದಾಗ ಯಾವುದೇ ರೀತಿಯ ಪಶು ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅದನ್ನ ವಶ ಮಾಡಿಕೊಂಡು ಈ ಪ್ರಯೋಗವನ್ನ ಬಳಸ್ಕೋತಾರೆ. ಅದು ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇದು ಬಂದು ವಶೀಕರಣದಲ್ಲಿ. ಜೊತೆಗೆ ಪಶು ಪಕ್ಷಿಗಳು, ಅದನ್ನೆಲ್ಲ ಮುಂದಿನ ದಿನದಲ್ಲಿ ಒಂದೊಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು ತಡೆ ಅನ್ನೋದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಎರಡನೇದು ಬಂದು ಆಕರ್ಷಣ. ಅಂದ್ರೆ ಯಾರನ್ನಾದ್ರೂ ನಾವು ಅಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸೆಳೆತಕ್ಕೆ ಆಕರ್ಷಣ ಅಂತ ಹೇಳ್ತೀವಿ. ಸ್ತಂಭನ ಅಂದ್ರೆ ಯಾವ್ದಾದ್ರು ಪ್ರಾಣಿಯನ್ನ ಅಥವಾ ಯಾವ್ದಾದ್ರು ವಸ್ತುವನ್ನ ನಿಲ್ಲಿಸೋದಕ್ಕೆ ಸ್ತಂಭನ ಅಂತ ಹೇಳ್ತೀವಿ. ಇಲ್ಲಿ ಬಂದು ನಿಮ್ಮ ವ್ಯಾಪಾರ ಆಗಿರ್ಬೋದು, ನಿಮ್ಮ ಉದ್ಯೋಗ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಗರ್ಭ ಕಟ್ಟು ಆಗಿರ್ಬೋದು, ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಅಧಿಕಾರಕಲ್ಲ ಆಗಿರ್ಬೋದು, ಇಂತಹ ಕಡೆ ಇಂತಹ ಒಂದು ಏನು ಕಾರ್ಯಗಳಿಗೆ ಒಂದು ಸ್ತಂಭನ ಅಂದ್ರೆ ಏಳಿಗೆನೆ ಆಗದೆ ಇರುವಂತ ರೀತಿಲಿ ಸ್ತಂಭನ ಮಾಡುವಂಥದ್ದು ಅಂತ. ಈ ಸ್ತಂಭನ ಅಂತಂದಾಗ ಇದನ್ನ ಬೇರೆ ರೀತಿಯಲ್ಲೂ ಉಪಯೋಗಿಸ್ತೀವಿ, ಬಟ್ ಸೂಕ್ಷ್ಮವಾಗಿ ಹೇಳಿದೀನಿ ಅಷ್ಟೇ. ವಿದ್ವೇಷಣ ಅಂತಂದಾಗ ಇಬ್ಬರ ಮಧ್ಯೆ ಏನು ಜಗಳ ಅಥವಾ ದ್ವೇಷವನ್ನು ತಂದಿಡುವಂಥದ್ದು. ಒಂದು 2 ಪ್ರಾಣಿ ಆಗಿರ್ಬೋದು, ಅಥವಾ 2 ವ್ಯಕ್ತಿಗಳು, ಅಥವಾ ಅವರ ಮಧ್ಯೆ ಒಂದು ಕಿತ್ತಾಟವನ್ನ ತಂದಿಡೋದಕ್ಕೆ ನಾವು ವಿದ್ವೇಷಣ ಅಂತ ಹೇಳ್ತೀವಿ. ಹಾಗೇನೆ ಮಾರಣ ಅಂತ ಹೇಳಿದಾಗ ಅದನ್ನ ಯಾವ್ದಾದ್ರು ವ್ಯಕ್ತಿಯನ್ನ ಕೊಲ್ಲಕ್ಕೆ ಅಥವಾ ಯಾವ್ದಾದ್ರು ಪ್ರಾಣಿಯನ್ನ ಕೊಲ್ಲೋದಿಕ್ಕೆ ನಾವು ಮಾರಣ ಕ್ರಿಯೆ ಅಂತೀವಿ. ಇದನ್ನು ನಾನು ಒಂದೊಂದು ಕಾನ್ಸೆಪ್ಟ್ ನ ಮುಂದಿನ ದಿನದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಉಚ್ಚಾಟನ ಅಂತಂದಾಗ ಯಾವ್ದಾದ್ರು ಪ್ರಾಣಿಯನ್ನು ಅಥವಾ ಯಾವ್ದಾದ್ರು ನಕಾರಾತ್ಮಕ ಶಕ್ತಿಯನ್ನು ದೇಹದಿಂದ ಉಚ್ಚಾಟನೆ ಮಾಡೋದಕ್ಕೆ ಉಚ್ಚಾಟನ ಅಂತ. ಹಾಗೆ ಶಾಂತಿ ಕರ್ಮಗಳು ಅಂದ್ರೆ ತೊಂದರೆಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ತೊಂದರೆಗಳನ್ನ ನಮಗೆ ಆಲ್ರೆಡಿ ಸ್ಥಾಪಿತವಾಗಿರುತ್ತೆ, ಆ ತೊಂದರೆಗಳನ್ನ ನಾವು ಬಿಡಿಸ್ಲಿಕ್ಕೆ ಅಂತೇಳಿ. ಮೋಕ್ಷ ಕರ್ಮ ಅಂದ್ರೆ ಬಂಧನದಿಂದ ಬಿಡುಗಡೆಗೊಳಿಸಿ ಮೋಕ್ಷ ಕರ್ಮದ ಕಡೆಗೆ ಹೋಗೋದಿಕ್ಕೆ ಇದು ಮೋಕ್ಷ ಕರ್ಮ ಅಂತ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ, ಯಾರೊಬ್ರು ವಶೀಕರಣ ಮಾಡ್ಕೊಂಡಿದ್ದಾರೆ, ಅವರು ಹೇಳಿದ ರೀತಿಯಲ್ಲೇ ಕಂಟ್ರೋಲ್ ಅಲ್ಲಿ ಇದ್ದಾರೆ, ಅಥವಾ ಆಕರ್ಷಣ ಅಂತ ನಾವೇನ್ ಹೇಳ್ತೀವಿ ಆಕರ್ಷಣೆ ಮಾಡ್ಕೊಂಡಿದ್ದಾರೆ, ಅಥವಾ ಸ್ತಂಭನ ಅಥವಾ ವಿದ್ವೇಷಣ. ಸ್ತಂಭನ ಅಂತಾನೆ ಅನ್ಕೊಳ್ಳಿ, ನಿಮ್ಗೆ ವ್ಯಾಪಾರ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ನಿಮ್ಮ ಆರೋಗ್ಯ ಟೋಟಲ್ ಆಗಿ ಸ್ತಂಭನ ಆಗ್ಬೇಕು. ನಿಮ್ಮ ಪಂಚಭೂತಗಳ ದೇಹ ಏನಿದೆ ಅದರಲ್ಲಿ ಏನು ವಾಯುತತ್ವ, ಜಲತತ್ವ, ಅಗ್ನಿತತ್ವ ಏನಿದೆ ಇವೆಲ್ಲವೂ ಸ್ತಂಭನ ಆಗ್ಬೇಕು ಅಂತ ಅವರು ಏನಾದ್ರೂ ಮಾಂತ್ರಿಕ ಪ್ರಯೋಗಗಳನ್ನು ಮಾಡಿಸಿದ್ದಂತ ಸಂದರ್ಭದಲ್ಲಿ ನಿಮಗೆ ಎಷ್ಟೇ ಬಾರಿ ತಡೆ ಓಡಿದ್ರು ಅದು ಪರಿಹಾರ ಆಗಲ್ಲ. ಅದರ ಜೊತೆಗೆ ನೀವು ಎಷ್ಟೇ ಶಕ್ತಿ ದೇವತೆಯ ದೇವಸ್ಥಾನಗಳಿಗೆ ಹೋದ್ರು ಅಷ್ಟೇನೆ. ಯಾಕೆ ಅಂದ್ರೆ ಅಲ್ಲಿರುವಂತಹ ಶಕ್ತಿ ದೇವರಿಗೆ ಕಣ್ಣಿಲ್ವಾ? ಖಂಡಿತವಾಗ್ಲೂ ಕಣ್ಣಿರುತ್ತೆ ಪ್ರಿಯ ವೀಕ್ಷಕ. ಆದರೆ ಈ ಜನ್ಮದಲ್ಲಿ ನೀವೇನಾದ್ರೂ ನಿಮಗೆ ಯಾರೋ ಮಾಂತ್ರಿಕ ಬಾಧೆ ಮಾಡಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ನಾನು ಒಂದು ಇರುವೆನೂ ಸಮೇತ ಸಾಯಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಾರಬ್ಧದ ಕರ್ಮ ಇದ್ರೆ ಮಾತ್ರ ಅನುಭವಿಸೋದು ಒಂದು. ಎರಡನೇದಾಗಿ ಇನ್ನೊಂದೇನಂದ್ರೆ ನಿಮ್ಮ ಹೌರ ವೀಕ್ ಇತ್ತು ಅಂತಂದ ಸಂದರ್ಭದಲ್ಲಿ ಮಾತ್ರ ನಿಮಗೆ ಯಾರೇ ಮಾಂತ್ರಿಕ ಬಾಧೆ ಆಗಿರ್ಬೋದು
ಅಥವಾ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ಜಿನ್ನುಗಳಾಗಿ ಬಂದು ಸೇರೋದು ನನ್ನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಆಗ ಯಾಕೆ ನಿಮಗೆ ತಡೆ ಹೊಡ್ಸಿದ್ರೆ ನೋಡಿ, ಅಟ್ ದ ಟೈಮ್ ಅಂದ್ರೆ ಆ ಸಮಯಕ್ಕೆ ಮಾತ್ರ ನಿಮ್ಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಯಾವುದೋ ದಿನಗಳಲ್ಲಿ 4 ದಿನ ದೇಹ ಬಾಧೆ ಬಂತು, ಕಷ್ಟ ಆಯ್ತು, ಸಂಕಟ ಆಯ್ತು, ಟ್ಯಾಕ್ಸಿ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಹೋಗಿ ನೀವು ತಡೆ ಹೊಡ್ಸ್ಕೊಂಡ್ ಬರ್ತೀರಿ. ಆ ಟೈಮಿಗೆ ನಿಮ್ಗೆ ರಿಲೀಫ್ ಸಿಗುತ್ತೆ. ಯಾಕೆ ಅಂದ್ರೆ ನಿಮ್ಮ ದೇಹದಲ್ಲಿ ಇರುವಂತಹ ಕಾರಣ ಶರೀರ, ಸೂಕ್ಷ್ಮ ಶರೀರಗಳು, ಭೌತಿಕ ಶರೀರಗಳು ಹಾಳಾಗಿರುತ್ತೆ. ಕಾರಣ ಶರೀರ ಹಾಳಾದ್ಮೇಲೆ ಸೂಕ್ಷ್ಮ ಶರೀರ ಹಾಳಾದ್ಮೇಲೆ ಭೌತಿಕ ಶರೀರಕ್ಕೆ ನಿಮಗೆ ಗೋಚಾರ ಆಗೋದು. ಇದು ನಿಮಗೆ ಮುಂಚಿತವಾಗ್ಲೇ ಗೊತ್ತಾಗುತ್ತಾ? ಯಾವುದೇ ಒಂದು ನಮಗೆ ಇಂಥ ಪ್ರಕ್ರಿಯೆಗಳು, ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹವನ್ನು ಹಿಡಿಯುವಂತಹ ಸಂದರ್ಭದಲ್ಲಿ ನಮಗೇನಾಗುತ್ತೆ ಅಂತಂದ್ರೆ, ನಮಗೆ ಒಂದು 6 ತಿಂಗಳ ಮುಂಚಿತವಾಗ್ಲಿ ಅಥವಾ 8-10 ತಿಂಗಳ ಮುಂಚಿತವಾಗ್ಲಿ ನಮಗೆ ಗೊತ್ತಾಗುತ್ತೆ ಏನೋ ನನಗೆ ತೊಂದರೆಗಳಾಗುತ್ತೆ. ಯಾಕಂದ್ರೆ ಪದೇ ಪದೇ ಕೆಲವರಿಗೆ ಕನಸುಗಳು ಬೀಳೋದು, ಪದೇ ಪದೇ ಅಪಘಾತಗಳಾಗೋದು, ಪದೇ ಪದೇ ನಮ್ಮ ಮನೆಯ ಬಲ್ಬ್ ಹೊಡಿಯುವಂಥದ್ದು, ಪದೇ ಪದೇ ಗ್ಲಾಸ್ ಹೊಡಿಯುವಂಥದ್ದು, ಈ ತರ ಎಲ್ಲ ಒಂದು ಶಕುನ ಶಾಸ್ತ್ರಗಳಲ್ಲಿದೆ. ಶಕುನದಲ್ಲಿ ಬಂದಾಗ ನಾ ಹೇಳ್ತೀನಿ. ಹಾಗೇನೇನೆ ಈ 8 ರೀತಿಯ ಪ್ರಯೋಗಗಳಲ್ಲಿ ನಿಮಗೆ ಯಾವ ಪ್ರಯೋಗ ಮಾಡಿದ್ದಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆಕರ್ಷಣ ಮಾಡಿದಾರ, ಸ್ತಂಭನ ಮಾಡಿದಾರ, ವಿದ್ವೇಷಣ ಮಾಡಿದಾರ, ವಶೀಕರಣನ, ಮಾರಣ ಕ್ರಿಯೆ ಮಾಡಿದಾರ, ಇವೆಲ್ಲವನ್ನು ನಾವು ನೋಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನನ್ನ ಹತ್ರ ಬರೋರ್ಗು ಹಲವಾರು ಜನರ ಪ್ರಶ್ನೆ, ಮೇಡಮ್ ಮೈಸೂರಲ್ಲಿ ಇರುವಂತ ಆರತಿ ಉಕ್ಕಡಕ್ಕೆ ಹೋಗಿದ್ದೆ ಅಥವಾ ಇನ್ನೊಂದು ಕಡೆಗೆ ಹೋಗಿದ್ದೆ, ಇಂತ ಹಲವಾರು ಕಡೆಗೆ ಹೋದಾಗ ನಮಗೆ ಪರಿಹಾರ ಆಗ್ತಾ ಇಲ್ಲ. ದೇವತೆಗಳೇನು ಖಂಡಿತವಾಗ್ಲೂ ಸುಮ್ಮನೆ ಕೂತಿರಲ್ಲ. ಯಾಕೆ ಅಂದ್ರೆ ನಿಮಗೆ ಆ ಕ್ಷೇತ್ರಕ್ಕೆ ಹೋಗಿ ಬಂದಾಗ ನೋಡ್ಬೇಕು, ನಿಮ್ಮ ಮುಖ ಕಪ್ಪಾಗ್ಬಿಡುತ್ತೆ, ಆ ಟೈಮಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಆದ್ರೆ ಆ ದೈವ ಶಕ್ತಿಗಳು ನಿಮ್ಮನ್ನ ನೋಡ್ತಾ ಇರ್ತಾರೆ. ಇದಕ್ಕೆ ಯಾವ ರೀತಿಯಾಗಿ ಯಾರಾದ್ರೂ ಒಳ್ಳೆಯ ವ್ಯಕ್ತಿ ಹತ್ರ ಕಳಿಸಿ ಪರಿಹಾರ ಮಾಡ್ಬೇಕು. ಯಾಕಂದ್ರೆ ಇದನ್ನೆಲ್ಲವನ್ನು ತೆಕ್ಕೋಬೇಕಾದ್ರೆ ನಿಮಗೆ ಸುಸ್ತು, ಸಂಕಟ, ವಾಂತಿ ಇವೆಲ್ಲವೂ ಯಾಕಂದ್ರೆ ಭೌತಿಕ ಶರೀರದಿಂದ ಬರ್ಬೇಕಲ್ವ ನಮಗೆ. ಮಾಂತ್ರಿಕ ಬಾಧೆ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು. ಆದ್ರೆ ದೃಷ್ಟಿ ದೋಷಗಳು ಆದಂತಹ ಸಂದರ್ಭದಲ್ಲಿ ಅದರ ಕಾನ್ಸೆಪ್ಟೇ ಬೇರೆ ಇರುತ್ತೆ. ಆದರೆ ಆ ದೃಷ್ಟಿ ದೋಷಕ್ಕೆ ನಾವು ಪರ್ಕೆಯನ್ನು ತೆಗೆಯೋದು ಅಥವಾ ಮೆಣಸಿನಕಾಯಿ, ಉಪ್ಪು, ನಿಂಬೆಹಣ್ಣು ಈ ತರದಲ್ಲಿ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೂಕ್ಷ್ಮ ಶರೀರದ ಒಳಗಡೆಗೆನೆ, ಕಾರಣ ಶರೀರದ ಒಳಗಡೆನೆ ಎಂಟ್ರಾಗಿ ಭೌತಿಕ ದೇಹಕ್ಕೆ ಪ್ರಾಬ್ಲಮ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಎಷ್ಟೇ ಸೌತೆಕಾಯಿ ತಡೆ, ನಿಂಬೆಹಣ್ಣು ತಡೆ, ಕೋಳಿ ತಡೆ ಅಂದ್ರೆ ಕೋಳಿಗೇನೋ ಮಾಡಿ ತೆಗೆಯುವಂತಹ ತಡೆ, ಅಥವಾ ಕೆಲವ್ರನ್ನ ನೀವು ನೋಡ್ಬೋದು ಅಷ್ಟ ದಿಗ್ಬಂಧನಗಳನ್ನ ಹಾಕಿ ಅದರಲ್ಲಿ ಕೂರಿಸಿ ತೆಗೆಯುವಂಥದ್ದು ಅಂತ ಹೇಳ್ತಾರೆ. ಆಮೇಲೆ ದಶದಿಕ್ಕುಗಳಿಗೆ ಕಟ್ಟಾಕಿ ತೆಗೆಯೋದು, ಅಷ್ಟ ದಿಕ್ಕುಗಳಿಗೂ ಕಟ್ಟಾಕಿ ತೆಗೆಯೋದು ಮಾಡ್ತಾರೆ. ಆದರೆ ಹಲವಾರು ಜನದ ಒಂದು ಏನ್ ಹೇಳ್ತಾರೆ, ಮೇಡಮ್ ನಾನು 2 ವರ್ಷದ ಹಿಂದೆ ತೆಗ್ಸಿದ್ದೆ, ಎಗೇನ್ ಆಫ್ಟರ್ 4 months 5 months ರಿಪೀಟೆಡ್ ಸೇಮ್ ಪ್ರಾಬ್ಲಮ್ಮು, 3 years ಇಂದ ಅನುಭವಿಸ್ತಾ ಇದ್ದೀನಿ, 5 years ಇಂದ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಇದು ಸುಮಾರು ಜನದ ಕಂಪ್ಲೇಂಟ್. ನೋಡಿ, ನಾವು ಒಂದು ಮರವನ್ನ ಹಾಕಿರ್ತೀನಿ ಅಂತ ಅನ್ಕೊಳ್ಳಿ. ನಾನು ಇದೊಂದು ಮರ ಹಾಕಿ ಚಿಕ್ಕ ಗಿಡನ ಹಾಕಿದೀವಿ. ಇದು ಬೆಳೆದು 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 ಹೇಗೆ ರೆಂಬೆ, ಕೊಂಬೆ, ಹೂವು, ಹಣ್ಣು, ಕಾಯಿ ಎಲ್ಲ ಕೊಡುತ್ತೋ ಅದರದ್ದು ಏನು ಬುಡ, ಬೇರುಗಳು ಏನಾಗಿರುತ್ತೆ ಅದೇ ರೀತಿ ಭೂಮಿಯಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅದೇ ತರ ನಮಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ಈ ತರ ಶಕ್ತಿಗಳು ಬಂದು ಸೇರಿದಾಗ ಅಥವಾ ಭೂತ ಪ್ರೇತ ಶಕ್ತಿಗಳು ಎಲ್ಲ ಸೇರಿದಾಗ ಬಲವಾಗಿ ನಮ್ಮ ದೇಹದಲ್ಲಿ ಚಿಗುರೊಡೆದಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ, ಸುಸ್ತೋ ಸಂಕಟ ಮಲಗ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅದು ಯಾವಾಗ ಹೆಮ್ಮರವಾಗಿ ಎಲ್ಲ ಕಡೆ ಬೇರುಗಳನ್ನ ಬಿಟ್ಟು ಸ್ಪ್ರೆಡ್ ಆಗ್ಬಿಡುತ್ತೋ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಹಲವಾರು ರೀತಿಯ ತೊಂದರೆಗಳಾಗುತ್ತೆ. ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ನಮಗೆ ಪರಿಹಾರ ಆಗಲ್ಲ. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ, ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು ಅಥವಾ ಉಗ್ರ ದೇವರು ಅಥವಾ ಶಕ್ತಿ ದೇವರು, ಇಂಥ ದೇವತೆಯ ಮೊರೆಯನ್ನೇ ಹೋಗ್ತೀರಿ. ಅಂತಹ ಸಂದರ್ಭದಲ್ಲಿ ಈಗ ನೀವು ಆರತಿ ಉಕ್ಕುಡ ಅಂತ ಕಡೆಗೆಲ್ಲ ಹೋದಾಗ ನೋಡ್ಬೋದು, ಮೈಸೂರಲ್ಲಿ ಅಲ್ಲಿ ಬಂದು ಉಪ್ಪು ಕೊಡ್ತಾರೆ, ಒಂದು ಮೊಟ್ಟೆ ಕೊಡ್ತಾರೆ, ಒಂದು ಕುಡಿಕೆ ಕೊಡ್ತಾರೆ. ಆ ಸಮಯದಲ್ಲಿ ಹಿಂಗೆ ಇಳೆ ತೆಗೆದು ತಲೆ ಮೇಲೆ ಯಾರೋ ಒಂದು ತಡೆ ಹೊಡೆಯುವಂಥದ್ದು ಇರ್ತದೆ. ಅದಲ್ಲದೆ ಕೆಲವು ಕಡೆ ಹೋಗ್ತಾರೆ, ಕೆಲವು ಕಡೆ ಮೈ ಮೇಲೆ ಬಂದು ಮಾತಾಡ್ತಾ ಇರ್ತವೆ, ಅಂಥವಕ್ಕೆ ಕಲ್ಲನ್ನ ಹೊರಿಸ್ತಾರೆ, ನೀರು ಹಾಕ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವರಿಗೆ ಬಳೆ ಮುಡಿ ಹಾಕ್ತಾರೆ, ತಾಯ್ತಾ ಕಟ್ಟುತ್ತಾರೆ. ಈ ತರ ತಡೆ ಅಂತಂದಾಗ ಅಬ್ಸ್ಟ್ರಕಲ್ಸ್ ಅಂತ ನಮ್ಮ ಜೀವನದಲ್ಲಿ ಅದು ವಿದ್ಯಾಭ್ಯಾಸಕ್ಕೆ ತಡೆ ಮಾಡಿದಾರಾ, ಮದುವೆಗೆ ತಡೆ ಮಾಡಿದಾರಾ, ಅಥವಾ ಸಂತಾನಕ್ಕೆ ತಡೆ ಮಾಡಿದಾರಾ, ನಮ್ಮ ಏಳಿಗೆಗೆ ತಡೆ ಮಾಡಿದಾರಾ,
ಅಥವಾ ಏನ್ ಹೇಳ್ತೀವಿ ಸಕಲ ಕಾರ್ಯಗಳಿಗೂ ತಡೆ ಮಾಡಿದಾರ ಅನ್ನೋದನ್ನ ನಾವು ನೋಡ್ಬೇಕಾಗುವಂತ ಕಾನ್ಸೆಪ್ಟ್. ತಡೆ ಅಂತಂದ್ರೆ ಟೋಟಲ್ ಆಗಿ ಒಂದು ಅಬ್ಸ್ಟ್ರಕಲ್ಸ್ ಅಥವಾ ಗೋಡೆ ಅಂತಾನೆ ನಾವು ಹೇಳ್ತೀವಿ. ಆ ತಡೆಯನ್ನ ತೆಗೆಯೋದಕ್ಕೆ ಆ ಮಾಂತ್ರಿಕನು ಅಥವಾ ತಾಂತ್ರಿಕನು ಅಥವಾ ನಮ್ಮಂತವ್ರು ಯಾರಾದ್ರೂ ನಿಮಗೆ ಸರಿಯಾದ ರೀತಿಯಲ್ಲಿ ತೆಗೆದಿದ್ದೇ ಆದಂತಹ ರೀತಿಯಲ್ಲಿ ಖಂಡಿತವಾಗ್ಲೂ ಆ ತಡೆ ನಿಮಗೆ ಉಪಯೋಗ ಆಗುತ್ತೆ. ಆದ್ರೆ ನಾನು ಇಲ್ಲಿ ಇವತ್ತೇನು ಹೇಳ್ತಿದ್ದೀನಿ ಅಂದ್ರೆ ಸೂಕ್ಷ್ಮ ಶರೀರಗಳಿಗೂ ಕಾರಣ ಶರೀರಗಳಿಗೂ ಎಫೆಕ್ಟ್ ಆಗಿ ಎಗೇನ್ ಬಂದು ಭೌತಿಕ ಶರೀರದಲ್ಲಿ ಆದಾಗ ನಿಮಗೆ ತಡೆ ಹೊಡಿಸಿದ್ರೆ ಪ್ರಯೋಜನ ಆಗಲ್ಲ. ಇದು ಬೇಕಾದ್ರೆ ನೀವು ಹಲವಾರು ಜನ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. 1 ತಡೆ 2 ತಡೆ 3 ತಡೆ ಹೋಗೋದಿಲ್ಲ. ಆಗ ನಮಗೆ ಬಂದಿರುವಂತಹ ಅಬ್ಸ್ಟ್ರಕಲ್ಸ್ ಅಥವಾ ತಡೆ ಅಂತ ಏನಿದೆ ಆ ತಡೆಯನ್ನ ನಾವು ಬೇರೆ ವಿಧಾನದಲ್ಲೇ ತಕ್ಕೋಬೇಕಾಗುತ್ತೆ. ಈಗ ದಾಟು ಕ್ರಿಯೆಗಳು ಆದಾಗ ಬೇಕಾದ್ರೆ ನಮಗೆ ತಡೆ ತಕ್ಕೊಂಡಾಗ ಅದು ಪರಿಹಾರ ಆಗುತ್ತೆ. ಅದರಲ್ಲೂ ತುಂಬಾ ಕಾನ್ಸೆಪ್ಟ್ ಇದೆ. ಧಾಟು ಅಂದ್ರೆ ಏನು, ಅದು ಹೇಗೆ ಅಂತ ಅದು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ತಡೆ ತೆಕ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿಗೆ ನಿಮಗೆ ಗೊತ್ತಾಗ್ಬೇಕು. 1 ಸತಿ 2 ಸತಿ 3 ಸತಿ 4 ಸತಿ 5 ಸತಿ ತಡೆ ತೆಗೆದ್ರ ಆಗ್ಲಿಲ್ವಾ, ನಿಮಗೆ 6 ತಿಂಗಳು 5 ತಿಂಗಳು 1 ವರ್ಷವೂ ನಿಮಗೆ ಆಗ್ಲಿಲ್ವಾ, ಅಂತಹ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೋಬೇಕು. ಯಾರು ವೀಕ್ಷಕರಿರ್ತೀರಿ, ಯಾರು ಸಫರರ್ ಇರ್ತೀರಿ, ಯಾರು ನೋವು ಅನುಭವಿಸ್ತಾ ಇರ್ತೀರಿ, ಯಾರು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಫೇಲ್ಯೂರ್ ಆಗಿ ಈ ಸಮಸ್ಯೆಯಿಂದ ಬರಳ್ತಾ ಇರ್ತೀರಿ ಅಂತವ್ರು. ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ಬಂದವರೆಲ್ಲ, ಮೇಡಮ್ ನಾನೊಂದು ಕೆಂಪು ಬಟ್ಟೆ ಹಾಕ್ಬಿಟ್ರೆ ನಂಗೆ ತುಂಬಾ ಸುಸ್ತಾಗ್ಬಿಡ್ತಾ ಇದೆ, ಅಥವಾ ನಾನು ಏನೋ ಚೆನ್ನಾಗಿರುವಂತ ಫುಡ್ ತಗೊಂಡ ತಕ್ಷಣ ನನಗೆ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ, ಎಲ್ಲೇ ಹೊರಗಡೆ ಹೋಗಿ ಬಂದ ತಕ್ಷಣ ಸುಸ್ತಾಗ್ತಾ ಇದೆ, ಮುಂಚೆ ನನಗೆ ಈ ತರ ಆಗ್ತಾ ಇಲ್ಲ ಮೇಡಮ್, ಆದ್ರೆ ಈ ನಡುವೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಎಷ್ಟೇ ತಡೆಗಳನ್ನು ತೆಗ್ಸಿದ್ರು ನನಗೆ ಸರಿ ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಪ್ರಿಯ ವೀಕ್ಷಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸೌತೆಕಾಯಿ, ನಿಂಬೆಹಣ್ಣು ಅಥವಾ ನಾವು 10 ದಿಕ್ಕುಗಳು ಅಂದ್ರೆ 10 ದಿಕ್ಕುಗಳಲ್ಲೂ ಅದೆಲ್ಲ ಒಂದು ಪ್ರೊಸೀಜರ್ಸ್ ಇದೆ. ಆಕ್ಚುಲಿ ಇದೆಲ್ಲ ಕ್ಲಾಸಲ್ಲಿ ಹೇಳ್ಕೊಡೋದು, ಆದರೂ ವೀಕ್ಷಕರಿಗೆ ಹೇಳ್ಕೊಡೋದು. ಕೆಲವ್ರಿಗೆ ನೀವು ನೋಡ್ಬೋದು ಚಂಡಿ ಪಾರಾಯಣ ಮಾಡಿ ಸೌತೆಕಾಯಿ ನಿಂಬೆಹಣ್ಣಿಂದ ತಡೆ ತೆಗೆದಿರ್ತಾರೆ, ಆದ್ರೂ ಹೋಗಲ್ಲ. ಅದಕ್ಕೆ ಕಾರಣವೇ ಬೇರೆ ಇರುತ್ತೆ. ಅದಕ್ಕೆ ಕಾರಣ ಹೇಳಿದೆ. ಸೊ ಇದರ ಕಾನ್ಸೆಪ್ಟ್ ಸೂಕ್ಷ್ಮ ಶರೀರ ಆ ತರ ಕಾನ್ಸೆಪ್ಟ್. ಹಾಗಾಗಿ ಇಂತಹ ತಡೆ ಆಗಿರುವಂತದ್ದು, ತಡೆ ಮೀನ್ಸ್ ಅಬ್ಸ್ಟ್ರಕಲ್ಸ್ ಅಥವಾ ಏನ್ ಹೇಳ್ತೀವಿ ಗೋಡೆ ಹಾಕಿರುವಂಥದ್ದು, ಕಟ್ ಮಾಡುವಂಥದ್ದು ಅಂತ ಏನಿದೆ, ಆ ತಡೆಯನ್ನ ತೆಕ್ಕೋಬೇಕಾದಂತ ಸಂದರ್ಭದಲ್ಲಿ ನೀವು ಸರಿಯಾದ ಸೂಕ್ತವಾದ ವ್ಯಕ್ತಿಯನ್ನೇ ಆರಿಸ್ಕೋಬೇಕು. ಜೊತೆಗೆ ನೋಡಿ, ಕೆಲವರು ಇಲ್ಲಿ ಕೂರಿಸ್ಬಿಟ್ಟು ತಲೆ ಮೇಲೆ ನಿಂಬೆಹಣ್ಣು ಇಟ್ಟು ನಿಂಬೆಹಣ್ಣು ಕುಯ್ದು ಅದನ್ನ ಈ ತರ ಮಾಡಿ ಕಾಯಿನ ಹೀಗೆಲ್ಲ ಮಾಡಿದು ಹೊಡಿತಾರೆ. ಸುಸ್ತು, ಸಂಕಟ, ಜ್ವರ ಆ ತರ ಎಲ್ಲ ಬಂದಾಗ ಇನ್ ಕೇಸ್ ನಿಮಗೆ ಸಣ್ಣ ಪುಟ್ಟದು ಆಗಿದ್ರೆ ಡೆಫಿನೆಟ್ ಆಗಿ ಪರಿಹಾರ ಆಗುತ್ತೆ. ಅದು 100ಕ್ಕೆ 100% ಅಂದ್ರೆ ನನ್ನ 18 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ. ಆದರೆ ಸೂಕ್ಷ್ಮ ಶರೀರಗಳು, ಕಾರಣ ಶರೀರ, ಭೌತಿಕ ಶರೀರಗಳು ಹಾಳಾದಾಗ ಯಾವುದೇ ರೀತಿಯ ಸೌತೆಕಾಯಿ ಆಗಿರ್ಬೋದು, ನಿಂಬೆ ಹಣ್ಣಿನಲ್ಲಿ ತೆಗೆದಿರುವಂತಹ ಪರಿಹಾರಗಳು ಆಗಲ್ಲ. ಯಾಕೆ ಅಂದ್ರೆ ನೋಡಿ, ನಾನು ಇಲ್ಲಿ ಹೇಳೋದಿಷ್ಟೇನೆ, ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮರ ಹೆಮ್ಮರವಾಗಿದೆ, ಆ ಮರದಲ್ಲಿ ನಾವೇನ್ ಮಾಡ್ತೀವಿ, ರೆಂಬೆ ಕೊಂಬೆನ ಅಷ್ಟೇ ಕಟ್ ಮಾಡಿ ಬಿಸಾಡಿರ್ತೀವಿ. ಆದರೆ ಇಲ್ಲೇನಾಗುತ್ತೆ, ಕೆಳಗಡೆ ಬುಡ ಇದೆ, ಆ ಬುಡ ಮತ್ತೆ 4 ತಿಂಗಳು ಮತ್ತೆ 3 ತಿಂಗಳಾದ್ಮೇಲೆ ಹೇಗೆ ಚಿಗುರುತ್ತೋ ಅದೇ ರೀತಿ ನಿಮ್ಮ ದೈಹಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ನಿಮ್ಮ ಹೌರ ವೀಕ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಈ ಬುಡ ಅಂತ ಏನ್ ಹೇಳ್ತೀವಿ, ಈ ಬುಡ ಸಮೇತ ನಾವು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಆಗಿರುವಂತಹ ಕರ್ಮಗಳು ಅಥವಾ 8 ರೀತಿಯ ಪ್ರಯೋಗಗಳಲ್ಲಿ ನಿಮಗೆ ಯಾವ ರೀತಿಯ ಪ್ರಯೋಗ ಆಗಿದೆ ಅಂತ ಹೇಳಿ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಕಂಡುಹಿಡಿದುಕೊಂಡು ನಿಮಗೆ ಏನು ಅಂದ್ರೆ ಕಟ್ಟು ಹೊಡೆಯೋದು ಅಥವಾ ತಡೆ ಹೊಡೆಯೋದು, ಅದರ ರಿಲೇಟೆಡ್ ಪರಿಹಾರಗಳನ್ನ ನಾವು ಮಾಡ್ಕೊಂಡಾಗ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ವೀಕ್ಷಕರೇ, ಯಾರು ಈ ನನ್ನ ಚಾನೆಲ್ನ ನೋಡ್ತಾ ಇದ್ರಿ ದಯವಿಟ್ಟು ಭಯ ಪಡಬೇಡಿ, ಭೀತಿ ಪಡಬೇಡಿ, ಜೊತೆಗೆ ಏನ್ ಹೇಳ್ತೀವಿ ನೋವು ಪಟ್ಕೋಬೇಡಿ. ಇಂತಹ ಹಲವಾರು ಸಮಸ್ಯೆ ಮನುಷ್ಯನ ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತೆ. ಹಾಗಾಗಿ ನನ್ನ ಇದರಕ್ಕೆ ರಿಲೇಟೆಡ್ ಸುಮಾರು ವಿಡಿಯೋಗಳನ್ನ ನೋಡಿದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಯಾರಿಗಾದ್ರೂ ಇದರ ವಿಚಾರವಾಗಿ ಏನಾದ್ರೂ ಕನ್ಸಲ್ಟೇಷನ್ ಬೇಕಿದ್ದಂತಹ ಸಂದರ್ಭದಲ್ಲಿ 7019806595 ಈ ನಂಬರ್ಗೆ ವಾಟ್ಸಾಪ್ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬಹುದು. ಯಾವುದೇ ಕರೆಗಳನ್ನು ಸ್ವೀಕರಿಸಲಾರೆ ಪ್ರೇಕ್ಷಕರೇ. ಮತ್ತೆ ಮುಂದಿನ ಇನ್ನೊಂದು ವಿಷಯದಲ್ಲಿ ನಾನು ಭೇಟಿ ಆಗ್ತೀನಿ. ಯಾಕೆಂದ್ರೆ ಯಾವುದೇ ತಡೆಗಳನ್ನು ತೆಕ್ಕೋಬೇಕಾದ್ರೆ ಆಯಾಯ ವ್ಯಕ್ತಿ ಯಾವ ರೀತಿಯ ಸಾಧನೆ ಮಾಡಿರ್ತಾರೆ, ಒಂದು ಸಾಧಕನು ಸಾಧನೆ ಮಾಡಿದ್ರು ಎದುರುಗಡೆ ಬಂದಿರುವಂತಹ ವ್ಯಕ್ತಿಯ ಕರ್ಮಗಳೇನಾಗಿರುತ್ತೆ, ಆ ಕರ್ಮದ ನಿಮಿತ್ತ ಅವನಿಗೆ ಬಾಧಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ
ಪರಿಹಾರ ಮಾಡಿಕೊಳ್ಳುವಂತಹ ವ್ಯಕ್ತಿ ಹಲವಾರು ಸಂದರ್ಭದಲ್ಲಿ ನೋವುಗಳನ್ನು, ಕಷ್ಟಗಳನ್ನು, ಸಂಕಟಗಳನ್ನು, ಬಾಧೆಯನ್ನು ಅನುಭವಿಸಬೇಕಾಗುತ್ತೆ. ಯಾರು ಧೈರ್ಯಗೆಡದೆ ಆಗುತ್ತಿರುವಂತಹ ಸಮಸ್ಯೆ ಅಂತ ಅನ್ಕೋಬೇಡಿ. ಆ ಸಮಸ್ಯೆಯೇ ನಿಮಗೆ ಯೋಗ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ. ನಮಸ್ತೆ.